ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿ ಸಲ್ಲಿಕೆಯಾಗಿರುವ ದೂರಿನ ಸುತ್ತ ಈಗ ರಾಜ್ಯ ರಾಜಕಾರಣದಲ್ಲಿ ಬಿಸಿ ಬಿಸಿ ಚರ್ಚೆ. ಎಲ್ಲಿ ನೋಡಿದ್ರು ಏನಾಗಬಹುದು ಅನ್ನೋ ಕುತೂಹಲ. ಯಾಕಂದ್ರೆ ಇದು ಸರ್ಕಾರಕ್ಕೆ ಸಂಬಂಧಪಟ್ಟದ್ದು, ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟದ್ದಾಗಿರೋದ್ರಿಂದಾಗಿ. ಹಾಗಾದ್ರೆ ರಾಜ್ಯಪಾಲರ ಮುಂದೆ ಆಪ್ಷನ್ ಏನಿದೆ? ಈಗ ಕ್ಯಾಬಿನೆಟ್ ನಿರ್ಧಾರ ಮಾಡಿರೋದ್ರಿಂದ ಅದಕ್ಕೇನಾದ್ರೂ ಕಟ್ಟು ಬೀಳ್ತಾರ ರಾಜ್ಯಪಾಲರು? ಅಂತಹ ಅವಕಾಶ ಇದೆಯಾ? ಕಾನೂನು ಪ್ರಕಾರ ನೋಡೋದಿಕ್ ಹೋದ್ರೆ ಕ್ಯಾಬಿನೆಟ್ ತೀರ್ಮಾನವನ್ನ ಪರಿಗಣಿಸಬೇಕು ಅಂತ ಇದೆಯಾ ಇಲ್ವಾ? ಹಾಗೆ ಕಾಂಗ್ರೆಸ್ ಮಾಡ್ತಿರುವಂತಹ ಅತಿ ದೊಡ್ಡ ಆರೋಪ, ಬಹಳ ತುರ್ತಾಗಿ ಹಿಂದೆ ಮುಂದೆ ಯೋಚನೆ ಮಾಡದೆ ಮುಖ್ಯ ಕಾರ್ಯದರ್ಶಿಗಳು ಕಳಿಸ್ಕೊಟ್ಟಂತ ರಿಪೋರ್ಟ್ ಅನ್ನು ನೋಡದೆ ರಾಜ್ಯಪಾಲರು ಶೋ ಕಾಸ್ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅಂತ. ಅದಕ್ಕೀಗ ದಾಖಲೆಗಳು ಔಟ್ ಆಗ್ತಿವೆ. ಮಾಧ್ಯಮಗಳ ಮೂಲಕ ದಾಖಲೆಗಳು ಹೊರಬೀಳ್ತಿರೋದು. ಎಲ್ಲ ಪ್ರಕ್ರಿಯೆ ಹೇಗಾಗಿದೆ, ಅಸಲಿಗೆ ಸರ್ಕಾರದ ಭಾಗವಾಗಿರುವಂತಹ ಮಿನಿಸ್ಟರ್ಸ್ ಹೇಳ್ತಿರೋದು ಸತ್ಯವಾ ಸುಳ್ಳ ಅನ್ನೋದ್ರ ಬಗ್ಗೆ ರಾಜ್ಯಪಾಲರಿಂದ ಮಹತ್ವದ ನಿರ್ಧಾರ ಫಿಕ್ಸ್ ಅನ್ನೋ ರೀತಿಯಲ್ಲಿ ಸುಳಿವುಗಳು ಸಿಗ್ತಿರೋದು. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗ ಈ ಕೇಸ್ನಲ್ಲಿ ಅಚ್ಚರಿ ಅನ್ನುವಂತೆ ಸಾಮಾನ್ಯವಾಗಿ ಈ ರೀತಿ ಆಗುವಾಗ ಮುಖ್ಯ ಕಾರ್ಯದರ್ಶಿಗಳಿಗೆ ಮೊದಲು ಕೇಳಲಾಗುತ್ತೆ. ರಿಪೋರ್ಟ್ ಕೇಳಿದ್ದಾರೆ ರಾಜ್ಯಪಾಲರು, ರಿಪೋರ್ಟ್ ಕೇಳಿದ್ದಾರೆ ಈ ಕೇಸ್ನ ಬಗ್ಗೆ, ದಾಖಲೆಯನ್ನ ಕೊಟ್ಟು ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಆದ್ರೆ ಮುಖ್ಯ ಕಾರ್ಯದರ್ಶಿಗಳಿಗೆ ಸೂಚನೆ ಹೋಗುತ್ತೆ. ಇಲ್ಲಿ ಡೈರೆಕ್ಟ್ ಆಗಿ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಕೊಟ್ಟಿರೋದು ಒಂದು ಕುತೂಹಲ. ಆದ್ರೆ ಪ್ರೊಸೀಜರ್ ಆಗಿದೆಯಾ ಇಲ್ವಾ? ಡೈರೆಕ್ಟ್ ಆಗಿ ದೂರು ಕೊಟ್ಟರು ಅಬ್ರಹಾಂ ಅವರು, ತಕ್ಷಣ ನೋಟಿಸ್ ಜಾರಿ ಮಾಡೇ ಬಿಟ್ರ? ನಿಜಕ್ಕೂ ರಾಜಕೀಯ ದುರುದ್ದೇಶ ಕಾಣ್ತಿದೆಯಾ ಇಲ್ವಾ? ಅಂದ್ರೆ ಮಾಧ್ಯಮಗಳು ವರದಿ ಮಾಡ್ತಿರುವಂತಹ ದಾಖಲೆಗಳು ಏನ್ ಹೇಳ್ತಿವೆ? ಹಾಗಾದ್ರೆ ಸರ್ಕಾರ ಮಾಡ್ತಿರುವ ಗಂಭೀರ ಆರೋಪಕ್ಕೆ ಉತ್ತರವಾಯಿತು. ರಾಜಭವನದ ಕಾರ್ಯದರ್ಶಿ ಪ್ರಭುಶಂಕರ್ ಅವರು 26ನೇ ತಾರೀಕೇನೆ, ಜುಲೈ 26ನೇ ತಾರೀಕೆ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗೆ ಈ ನೋಟಿಸಿನ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಆದ್ರೆ ರಾತ್ರಿ ಆಗಿರುತ್ತೆ, ಆಲ್ರೆಡಿ ಅವ್ರು ಅವೈಲೇಬಲ್ ಇರಲ್ಲ ಆಫೀಸಲ್ಲಿ ಅತೀಕ್ ಅವರು. ಹಾಗಾಗಿ 27ನೇ ತಾರೀಕು ಮಧ್ಯಾಹ್ನದಷ್ಟೊತ್ತಿಗೆ ನೋಟಿಸ್ ಹ್ಯಾಂಡ್ ಓವರ್ ಮಾಡಲಾಗತ್ತೆ. ಸೊ ರಾಜಭವನದ ಕಾರ್ಯದರ್ಶಿಯಿಂದ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಅತೀಕ್ ಅವ್ರಿಗೆ ನೋಟಿಸ್ ಹೋಗುತ್ತೆ. ಅತೀಕ್ ಮೂಲಕ 27ನೇ ತಾರೀಕೆ ಮುಖ್ಯಮಂತ್ರಿಗಳಿಗೆ ಈ ನೋಟಿಸಿನ ವಿವರ ಸಲ್ಲಿಕೆಯಾಗಿದೆ. ಸೊ ಅಬ್ರಹಾಂ ಅವರು ಕಂಪ್ಲೇಂಟ್ ಕೊಟ್ಟ ಬಳಿಕ ತಕ್ಷಣಕ್ಕೆ ರಾಜ್ಯಪಾಲರು ಏನೇನ್ ಪ್ರೊಸೀಜರ್ ಫಾಲೋ ಮಾಡಬೇಕು ಅದನ್ನ ಮಾಡಿದ್ದಾರೆ ಅನ್ನೋದನ್ನ ಹೇಳ್ತಾ ಇದೆ ಈ ದಾಖಲೆಗಳು. ಆದ್ರೆ ಕ್ಯಾಬಿನೆಟ್ ತೀರ್ಮಾನ ತಗೊಂಡ ಮಾತ್ರಕ್ಕೆ ಅದನ್ನ ಪಾಲಿಸಬೇಕು ಅಂತ ಎಲ್ಲೂ ಇಲ್ಲ. ಕೋರ್ಟ್ ಜಡ್ಜ್ಮೆಂಟ್ಗಳ ಬಗ್ಗೆ ಈಗ ಕಾನೂನು ತಜ್ಞರುಗಳು ಹೇಳ್ತಾ ಇರೋದು. ಅಂದ್ರೆ ಏನ್ ಆಪ್ಷನ್ ಇದೆ ಅನ್ನೋ ಚರ್ಚೆ ನಡೀತಿದೆಯಲ್ಲ, ಎಕ್ಸ್ಪರ್ಟ್ಸ್ ಹೇಳ್ತಾ ಇರೋದು, ಕಾನೂನು ತಜ್ಞರು ವಕೀಲರುಗಳು ಹೇಳ್ತಿರೋದು. ಸುಪ್ರೀಂ ಕೋರ್ಟ್ನ ಕೆಲವು ತೀರ್ಪನ್ನ ರೆಫರ್ ಮಾಡಿ ಏನಪ್ಪಾ ಅಂತ ಕೇಳಿದ್ರೆ, ರಾಜ್ಯಪಾಲರು ತಮ್ಮ ವಿವೇಚನೆಯಲ್ಲೇ ನಿರ್ಧಾರ ಕೈಗೊಳ್ಬೇಕು. ಯಾಕಂದ್ರೆ ಸಂಪುಟ ಸಾಮಾನ್ಯವಾಗಿ ಮುಖ್ಯಮಂತ್ರಿಗಳ ಪರವಾಗಿರುತ್ತೆ. ಹಾಗಾಗಿ ಸಚಿವರ ನಿರ್ಣಯವನ್ನ, ಅವರ ಸಲಹೆಯನ್ನ ಪಡಿಬಾರ್ದು ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಾಗ ಅನ್ನುವ ಅಂಶ ಹಲವು ಕಡೆ ಮೆನ್ಷನ್ ಆಗಿದೆ. ಸೊ ರಾಜ್ಯಪಾಲರು ತಮಗೆ ಹೇಗೆ ಬೇಕೋ, ತಮಗಿದು ಹೇಗೆ ಬೇಕೋ ಅಂದ್ರೆ ತಮಗೆ ಏನ್ ಅನಿಸುತ್ತೋ ದಾಖಲೆಗಳನ್ನ ನೋಡಿದಾಗ ಆ ವಿವೇಚನೆಯಲ್ಲಿ ಕೆಲಸ ಮಾಡಬೇಕಾಗತ್ತೆ. ಕ್ಯಾಬಿನೆಟ್ ನಿರ್ಧಾರದ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾಗೇ ಇಲ್ಲ ರಾಜ್ಯಪಾಲರು ಅನ್ನೋದು ಇಂಟ್ರೆಸ್ಟಿಂಗ್. ಈಗ ರಾಜ್ಯಪಾಲರ ನೋಟಿಸ್ಗೆ ಉತ್ತರ ಕೊಡೋದಕ್ಕೆ ಮುಖ್ಯಮಂತ್ರಿಗಳು ತಯಾರಿ ಮಾಡ್ತಿದ್ದಾರೆ. ಕೊಡ್ಲೇಬೇಕಂತಾನೂ ಇಲ್ಲ, ನೀವೇನ್ ಮಾಡ್ತಿರೋ ಮಾಡ್ಕೊಳ್ಳಿ ಅಂತ ಸುಮ್ಮನೂ ಇರಬಹುದು. ಆದ್ರೆ ಉತ್ತರ ಕೊಡೋದಕ್ಕೆ ಸಿಎಂ ಲೀಗಲ್ ಟೀಮ್ ಕೆಲಸ ಮಾಡ್ತಾ ಇದೆ. ಉತ್ತರ ಕೊಡ್ತಾರೆ ಅಂತ ಆಯ್ತು. ಅಲ್ಲಿಗೆ ಉತ್ತರ ಕೊಡದೇ ಇದ್ರೆ ಇನ್ನೊಂದು ನೋಟಿಸ್ ಜಾರಿ ಮಾಡಬಹುದು, ಅಥವಾ ನೋಟಿಸ್ ಜಾರಿ ಮಾಡದೇನೆ ಕ್ರಮ ಕೈಗೊಳ್ಳಬಹುದು. ಏನ್ ಬೇಕಾದ್ರೂ ಮಾಡಬಹುದು. ರಾಜ್ಯಪಾಲರಿಗೆ ಆ ಆಪ್ಷನ್ ಇದೆ. ರಾಜ್ಯಪಾಲರು ಕ್ಯಾಬಿನೆಟ್ ತೀರ್ಮಾನವನ್ನಂತೂ ಪರಿಗಣಿಸಲ್ಲ ಅನ್ನೋದು ವೆರಿ ಕ್ಲಿಯರ್. ನೋಡಿದ್ರೆ ಅರ್ಥ ಆಗುತ್ತೆ ಈ ಸನ್ನಿವೇಶವನ್ನ. ಮುಂದೆ ಏನು ಮಾಡ್ತಾರೆ, ಬಹಳ ದೊಡ್ಡ ತೀರ್ಮಾನವನ್ನ ಏನಾದ್ರೂ ತಗೊಳ್ತಾರ, ಕಾದ್ ನೋಡ್ಬೇಕು. ಅಕಸ್ಮಾತ್ ಆಗ್ಲಿಲ್ಲಪ್ಪ, 30 ದಿನಗಳಲ್ಲಿ ಖಾಸಗಿ ದೂರನ್ನ ಇತ್ಯರ್ಥ ಪಡಿಸ್ಬೇಕು ಅನ್ನೋದಿದೆ. 3 ತಿಂಗಳ ಡೆಡ್ ಲೈನ್ ಇದೆ. ಈಗ ಬೇರೆ ಬೇರೆ ನಿಯಮಗಳಿರೋದ್ರಿಂದಾಗಿ ಅದ್ರ ಒಳಗಡೆ ರಾಜ್ಯಪಾಲರು ಮಾಡ್ಬೇಕು, ತೀರ್ಮಾನ ತಗೊಳ್ಬೇಕು ಪ್ರಾಸಿಕ್ಯೂಷನ್ ಬಗ್ಗೆ. ಇಲ್ಲವಾದಲ್ಲಿ ದೂರು ಕೊಟ್ಟವ್ರಿಗೂ ಆಪ್ಷನ್ ಇರುತ್ತೆ, ಕೋರ್ಟ್ಗೆ ಹೋಗಬಹುದು. ಅವರು ಕೋರ್ಟ್ಗೆ ಹೋಗಿ ಇಂತಿಂಥ ಅಕ್ರಮ ಆಗಿರುವಂತ ದಾಖಲೆಗಳಿವೆ ಪೂರಕವಾಗಿ, ಇದನ್ನ ತನಿಖಾ ಏಜೆನ್ಸಿಗೆ ಕೊಡಿ ಅಂತ ಕೇಳ್ಕೊಳ್ಬಹುದು. ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ
ಸಿಗದೆ ಇದ್ರೆ ಕೇಸನ್ನ ತನಿಖೆಗೆ ಒಪ್ಪಿಸುವ ನಿಟ್ಟಿನಲ್ಲಿ ಕೋರ್ಟ್ಗೆ ಅಬ್ರಹಾಂ ಅವರು ಮೂವ್ ಆಗಬಹುದು. ಅವ್ರಿಗೂ ಒಂದು ಆಪ್ಷನ್ ಇದೆ. ಮುಖ್ಯಮಂತ್ರಿಗಳು ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ರೆ ಈ ಕೇಸ್ ದುರುದ್ದೇಶಪೂರ್ವಕವಾಗಿದೆ ಅಂತ ಕಾನೂನಲ್ಲಿ ಹೋರಾಟ ಮಾಡೋದಕ್ಕಂತೂ ಖಂಡಿತ ಅವಕಾಶ ಇದೆ, ಇಲ್ಲ ಅಂತ ಅಲ್ಲ. ಆದ್ರೆ ಒಂದು ಸಲ ನೋಟಿಸ್ ಬಂದ್ಬಿಟ್ರೆ ನೈತಿಕ ಹೊಣೆ ಹೊರಬೇಕಾಗತ್ತೆ. ಅದು ಸಮಸ್ಯೆ ಮುಖ್ಯಮಂತ್ರಿಗಳಿಗೆ. ಹೋದ ತಕ್ಷಣ ಅರೆಸ್ಟೇ ಆಗ್ಬಿಡ್ತಾರ ಅನ್ನೋದಲ್ಲ ಇಲ್ಲಿ, ನೈತಿಕ ಹೊಣೆಯನ್ನು ಹೊರಬೇಕಾಗತ್ತೆ. ಭ್ರಷ್ಟಾಚಾರ ತಡೆ ಕಾಯ್ದೆಯ ಅಡಿಯಲ್ಲಿ ಈಗ ಸಿದ್ದರಾಮಯ್ಯ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೇಳಲಾಗ್ತಿದೆ. ಸಂಕಷ್ಟ ಎದುರಾಗುವ ಸಾಧ್ಯತೆ ಅಂತೂ ದಟ್ಟವಾಗಿದೆ. ಯಾಕಂದ್ರೆ ರಾಜಭವನದ ವಿರುದ್ಧ ಸರ್ಕಾರ ಮುಗಿ ಬೀಳ್ತಾ ಇದ್ದು, ತಾವು ಕಾನೂನು ಹೋರಾಟ ಮಾಡ್ತೀವಿ, ಅನುಮತಿ ಕೊಟ್ರೆ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಎಲ್ಲಿಗಾದ್ರೂ ಹೋಗೋದಿಕ್ಕೆ ತಯಾರಿನೂ ಒಂದ್ ಕಡೆ ಆಗ್ತಾ ಇದೆ ಸರ್ಕಾರದಿಂದ. ನೋಟಿಸ್ ಉತ್ತರ ಕೊಡೋದಿಕ್ಕೂ ಲೀಗಲ್ ಟೀಮ್ ರೆಡಿ ಮಾಡ್ಕೊಳ್ತಿದೆ. ಹಾಗಾಗಿ ರಾಜಭವನ ಮತ್ತು ಮುಖ್ಯಮಂತ್ರಿಗಳ ನಡುವೆ ಮಹಾ ಸಂಘರ್ಷದ ಸುಳಿವು ಸಿಗ್ತಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.